ಘೋಷಣೆಯ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ರಾಜ್ಯಪಾಲರಿಗೆ ಬಿಜೆಪಿ ದೂರನ್ನ ಕೊಟ್ಟಿದೆ. ವಿಧಾನಸೌಧದಿಂದ ರಾಜಭವನದ ತನಕ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನ ನಡೆಸಿದರು. ಪಾದಯಾತ್ರೆ ಉದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದರು. ಭಿತ್ತಿ ಪತ್ರವನ್ನ ಹಿಡಿದು ರಾಜಭವನವನ್ನ ತಲುಪಿದ್ದಾರೆ ಬಿಜೆಪಿ ಸದಸ್ಯರು. ಸರ್ಕಾರ ವಜಾಗೆ ಆಗ್ರಹಿಸಿ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಬಿಜೆಪಿ ನಾಯಕರು. ಪಾಕ್ ಪರ ಘೋಷಣೆ, ಅದು ಕೂಡ ವಿಧಾನಸೌಧದಲ್ಲಿ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದಾದ್ಯಂತ ಆಕ್ರೋಶ ಒಂದು ಕಡೆ ಆದರೆ ಮತ್ತೊಂದು ಕಡೆ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಕೈಗೆ ಸಿಕ್ಕಂತಹ ಬಹಳ ದೊಡ್ಡ ಅಸ್ತ್ರ. ಮೇಲಾಗಿ ವಿಧಾನಸೌಧದಲ್ಲಿ ನಿಂತು ಈ ರೀತಿ ಘೋಷಣೆ ಕೂಗಿದವರ ವಿರುದ್ಧ ಸರ್ಕಾರದ ಕ್ರಮ ಏನು ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿವಸದಿಂದ ಬೆಳಗಾಂನಲ್ಲಿ ಪಾಕಿಸ್ತಾನ ಧ್ವಜ ಹಾರಾಡ್ತು, ಮಂಗಳೂರಿನಲ್ಲಿ ಘೋಷಣೆ ಆಯಿತು, ಮಂಡ್ಯದಲ್ಲಿ ಘೋಷಣೆ ಆಗಿದೆ, ಈಗ ವಿಧಾನಸಭೆ ಒಳಗಡೆ ಘೋಷಣೆ ಆಗಿದೆ. ವಿಧಾನಸಭೆ ಒಳಗಡೆಯಾಗಿ ಮಾಧ್ಯಮಗಳು ಅದನ್ನು ಹಿಡಿದು 7 ಕೋಟಿ ಜನರಿಗೆ ತೋರಿಸಿದ್ರು ಕೂಡ ಇವತ್ತು ಯಾವುದೇ ಕ್ರಮ ತೆಗೆದುಕೊಂಡು ಪೊಲೀಸ್ ಸೋಮುಟು ಕಂಪ್ಲೇಂಟ್ ಆಗಿ ತೊಗೊಂಡ್ರು, ಸತ್ಯಾಂಶ ಇಲ್ಲದೆ ತೊಗೊಳ್ತಾರೆ. ಈಗ ಸೋಮುಟ ತೊಗೊಂಡ ಮೇಲೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಆಮೇಲೆ ಎಂಕ್ವೈರಿ ಮಾಡಬೇಕು. ಯಾವುದಾದ್ರೂ ಒಂದು ಡಿಜಿಟಲ್ ಏನಾದ್ರು ಕಂಪ್ಲೇಂಟ್ ಆದರೆ ಮೊದಲು ಅರೆಸ್ಟ್ ಮಾಡ್ತಾರೆ ಎಲ್ಲೆಲ್ಲೋ ದೂರದಲ್ಲಿದ್ದವ್ರನ್ನ. ಇವ್ರಿಗೆ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಇವ್ರಿಗೆ ಯಾಕೆ FSL ರಿಪೋರ್ಟು? ಅಂಗೈ ಹುಣಿಗೆ ಕನ್ನಡಿ ಬೇಕಾ? FSL ರಿಪೋರ್ಟೇ ಬೇಕಾ? ಅಲ್ಲಿ ವಿಡಿಯೋ ಸಾಕ್ಷಿಗಳಿದ್ದಾವೆ, ಮಾಧ್ಯಮಗಳು ತೋರಿಸಿದ್ದಾರೆ, ನಾವೆಲ್ಲ ನೋಡಿದ್ದೇವೆ. ಯಾರ್ಯಾರಿದ್ದವ್ರನ್ನ ಅರೆಸ್ಟ್ ಮಾಡಬೇಕು. ಇವಾಗ ಯಾಕೆ ಇವಂಗೆ FSL ರಿಪೋರ್ಟ್ ಅವಕಾಶಗಳು ಮಾಡಿಕೊಡ್ತೀರಿ? ಬೇರೆಯವ್ರಿಗೆ ಯಾವ್ದು ಅರೆಸ್ಟ್ ಮಾಡ್ತೀರಿ, ಆಮೇಲೆ ಎಂಕ್ವೈರಿ ಮಾಡ್ತೀರಿ. ಇಲ್ಲಿ ಎಂಕ್ವೈರಿ ಮಾಡಿ ಅರೆಸ್ಟ್ ಅಂತ ಯಾಕಂತೀರಿ? ಇವರು ಪಾಕಿಸ್ತಾನ ಪರವಾಗಿರೋ ಸರ್ಕಾರನ ರಾಜ್ಯದಲ್ಲಿರೋದು. ರಾಜ್ಯದ ಜನತೆ ಪಾಕಿಸ್ತಾನ್ಗೆ ಪರವಾಗಿರೋದಕ್ಕೆ ಇವತ್ತು ಆಯ್ಕೆ ಮಾಡಿದ್ದಾರೆ. ಕನ್ನಡ ಮತ್ತು ಭಾರತ ರಕ್ಷಣೆಗಾಗಿ ಸರ್ಕಾರ ಇರಬೇಕು. ಪಾಕಿಸ್ತಾನ ಪರವಾಗಿ ನಿಂತಿರೋದು ಭಾಳ ಸ್ಪಷ್ಟವಾಗಿದೆ. ಪಾಕಿಸ್ತಾನ ಸಪೋರ್ಟರ್ಸ್ ಪರವಾಗಿ ನಿಂತಿದ್ದು ಭಾಳ ಸ್ಪಷ್ಟವಾಗಿದೆ. ಈ ದೇಶದಲ್ಲಿ ಹುಟ್ಟಿ, ಈ ದೇಶದಲ್ಲಿ ಮಣ್ಣಲ್ಲಿ ಬೆಳೆದು, ಇಲ್ಲಿ ಅನ್ನ ನೀರು ತಿಂದು ಪಾಕಿಸ್ತಾನ ಪರವಾಗಿರೋರನ್ನ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ದೇಶದ್ರೋಹಿ ಕೆಲಸ ಅಂತ ನಾನು ಅವ್ರಿಗೆ ಹೇಳಕ್ಕೆ ಇಚ್ಛೆ. ರಾಜ್ಯಪಾಲರಿಗೆ ಈ ಸರ್ಕಾರ ಸಂವಿಧಾನ ಪ್ರಕಾರ ನಡ್ಕೊಳ್ತಾ ಇಲ್ಲ. ಈ ಸರ್ಕಾರ ದೇಶದ ಸುರಕ್ಷತೆ ವಿರುದ್ಧವಾಗಿದೆ. ಆದ್ದರಿಂದ ಈ ಸರ್ಕಾರವನ್ನು ಬರಖಾಸ್ತು ಮಾಡಲು ಶಿಫಾರಸು ಮಾಡಬೇಕು ಅಂತ ನಾವು ಬೇಡ್ಕೊಳ್ತೀವಿ. ಕಾನೂನು ಪ್ರಕಾರವಾಗಿ ಯಾವ ಶಿಕ್ಷೆಯನ್ನು ಕೊಡಬೇಕಾಗಿತ್ತು ಆ ಶಿಕ್ಷೆಯನ್ನು ನಾವು ಕೊಡ್ತಾ ಇದ್ವಿ. ಆದರೆ ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ಸಂವಿಧಾನ ವಿರೋಧಿ ಸರ್ಕಾರ. 36 ಗಂಟೆ ಆದರೂ ಕೂಡ ಇದುವರೆಗೂ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಇದೊಂದು ರಾಜ್ಯದ್ರೋಹಿ, ಸಂವಿಧಾನ ವಿರೋಧಿ ಸರ್ಕಾರ. FSL ರಿಪೋರ್ಟ್ ಅನ್ನ ಆಲ್ರೆಡಿ ಅವರು ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಆಲ್ರೆಡಿ FSL ರಿಪೋರ್ಟ್ ನಲ್ಲಿ ಏನಿದೆ ಅಂತ FSL ಕೊಡೋರು ಅವರೇ, FSL ರಿಪೋರ್ಟ್ ಬಿಡುಗಡೆ ಮಾಡೋರು ಅವರೇ. ಅದೊಂದು ಕಾಲ್ಪನಿಕ ಘಟನೆ, ಈ ತರದ ಘಟನೆ ನಡೆದೇ ಇಲ್ಲ ಅಂತ FSL ನಲ್ಲಿದೆ ಅಂತ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಪ್ರಿಯಾಂಕಾ ಖರ್ಗೆಗೆ, ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಯಾವುದೋ ಒಂದು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಲ್ಲ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ, 34 ಜನ ಸಚಿವರು, ಏನು 300 ಜನ ಶಾಸಕರು, IAS 106 ಜನ, ಅಂತ ಕೇಂದ್ರದಲ್ಲಿ ಇಂಥ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ, ರಕ್ಷಣಾತ್ಮಕವಾಗಿ ಹೊರಗಡೆ ಹೋಗ್ತಾರೆ. 36 ಗಂಟೆ ಆದ್ರೂ ಕೂಡ ಅರೆಸ್ಟ್ ಮಾಡಲ್ಲ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ದೇಶದಲ್ಲಿ ಇದೆಯಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.